पहुँची, शंखनाद पीर सूरत कैंची। ಇದು ಪರಂ ಸಂತ ಸದ್ಗುರು ರಾಧಾ ಸ್ವಾಮಿಗಳ ವಾಕ್ಯ. ಸಾಧನೆ ಮಾಡ್ತಕ್ಕಂಥ ಜನರಿಗೆ, ಪರಮಾರ್ಥ ಬೇಕನ್ನತಕ್ಕಂಥ ಜನರಿಗೆ, ಜನ್ಮ ಮರಣದ ಹದ್ದಿಗೆ ದಾಟಿ ಹೋಗ್ಬೇಕಂತಕ್ಕಂಥವ್ರಿಗೆ ಹೇಳಿದ ಮಾತು. ಕೇವಲ ಪ್ರಪಂಚ ಮಾಡುವವರಿಗೆ ಹೇಳಿದ ಮಾತಲ್ಲ. ಯಾರು ಗುರುವಿನಲ್ಲಿ ಭಕ್ತಿ ಇರಿಸಿ ಸದ್ಗುರುವಿನ ಆಜ್ಞಾನುಸಾರ ಧ್ಯಾನ, ಅಭ್ಯಾಸ, ಸ್ಮರಣ ಇದನ್ನು ಮಾಡ್ತಿರ್ತಾರೋ ಅವರಿಗೆ ಒಳಗೆ ಹೊರಗೆ ಸದ್ಗುರು ಸಹಾಯಕ ಕೊಡ್ತಾರೆ. ಯಾಕಂದ್ರೆ ನಾಮ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಎಲ್ಲಿ ನಾಮದ ಸ್ಮರಣೆ ಇರ್ತದೆ ಅಲ್ಲಿ ಗುರು ಇರ್ತಾರೆ. ಹೇಗಿರ್ತಾನೆ ಅಂದ್ರೆ ಘಂಟಾನಾದ ಸ್ವರೂಪವಾಗಿಯೂ ಶಂಕನಾದ ಸ್ವರೂಪವಾಗಿಯೂ ನಮ್ಮ ಒಳಗೆ ಅವನು ಬಂದು ಪ್ರತಿಷ್ಠನಾಗ್ತಾನೆ. ಅಂದ್ರೆ ಆ ಚೈತನ್ಯ ಶಕ್ತಿ ಎಂಥ ದೊಡ್ಡದು, ನಿರಾಕಾರ ನಿರಂಜನವಾದ ಶಕ್ತಿ. ಕೇವಲ ನಾವು ಮಾಡತಕ್ಕಂಥ ಅಲ್ಪ ಸ್ವಲ್ಪ ಭಕ್ತಿಗೇನೆ ನಮ್ಮ ಹೃದಯದಲ್ಲಿ ಬಂದು ಅವನು ನಿಲ್ತಾನೆ ಅಂದ್ರೆ ಅದಕ್ಕಿಂತ ಇನ್ನು ಭಾಗ್ಯ ಯಾವುದು ಬೇಕಾಗಿದೆ? ಅದಕ್ಕೆ ಏನಂತಾರೆ ರಾಧಾ ಸ್ವಾಮಿಗಳು, ನೀನು ಚೆನ್ನಾಗಿ ಧ್ಯಾನ ಅಭ್ಯಾಸ ಮಾಡು. ಧ್ಯಾನ ಅಭ್ಯಾಸ ಮಾಡಲಿಕ್ಕಾಗಿ ಶರೀರ ಆರೋಗ್ಯವಾಗಿ ಇರಬೇಕು. ಶುದ್ಧ ನಿರ್ಮಲ ಸಾತ್ವಿಕವಾದಂಥ ಆಹಾರ ತಗೋಬೇಕು. ಆಹಾರ ಮಿತವಾಗಿ ಇರಬೇಕು. ಮತ್ತು ಪ್ರಪಂಚದವರ ಸಂಗತ ನೀನು ಎಷ್ಟು ಕಮ್ಮಿ ಮಾಡಿದರೆ ಅಷ್ಟು ಒಳ್ಳೆಯದು. ಮತ್ತೆ ಲೌಕಿಕಸ್ಥರ ಮಾತುಕತೆಗಳಲ್ಲಿ ಸೇರಬೇಡ. ಲೌಕಿಕಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನ ಆಡಬೇಡ. ಯಾಕಂದ್ರೆ ನಿನ್ನ ಸ್ವಭಾವವೇ ಮೌನವಾಗಿರ್ತಕ್ಕಂಥ. ಪ್ರತಿಯೊಬ್ಬ ಜೀವಾತ್ಮನ ಸ್ವಭಾವ ಏನದೆ? ಮೌನವಾಗಿರುವುದು. ಮೌನ ಅಂದ್ರೆ ಏನು? ಕಾಯ ವಾಚ ಮನಸ್ಸ ಸದ್ಗುರುವಿನ ಆಜ್ಞೆಯಲ್ಲಿ ಇರುವುದು. ಶರೀರದಿಂದ, ಮನಸ್ಸಿನಿಂದ ಮತ್ತೆ ವಾಕ್ಯದಿಂದ, ಇವು ಮೂರು ಕೂಡಿ ನಾವು ಗುರುವಿನ ಆಜ್ಞೆಯೊಳಗಿದ್ರೆ ಅದೇ ಮೌನ ಸ್ಥಿತಿ. ಯಾವುದು ಅಪಥ್ಯವೋ ಅದಕ್ಕೆ ಬಿಟ್ಟು ಬಿಡು. ಪಥ್ಯವಾದದ್ದು ಗುರು ಯಾವುದು ಹೇಳಿದ್ದಾನೋ ಅದಕ್ಕೆ ತಕ್ಕೋ. ಮಿತ ಸಂಭಾಷಣೆ, ಪ್ರೇಮ ಪ್ರೀತಿಯಿಂದ ಇರತಕ್ಕಂಥ ಮಾತು, ಅನ್ಯರ ಮನಸ್ಸಿಗೆ ನೋವಾಗಲಾರದೆ ಇರು ಹಾಗೆ ನಡ್ಕೊಳ್ಳುವುದು, ಮತ್ತು ದುರ್ಜನರ ಸಹವಾಸದಿಂದ ದೂರ ಇದ್ದು ಕೇವಲ ಸಜ್ಜನರ ಸಹವಾಸ. ಸಜ್ಜನರು ಯಾರು? ಆ ಸತ್ಯವನ್ನು ಬೇಕು ಅಂತ ಹೇಳಿ ಬಯಸಿ ಅದೇ ಅಭ್ಯಾಸದಲ್ಲಿ ಯಾರು ಇರ್ತಾರೋ ಅವರೇ ಸಜ್ಜನರು. ಅಂಥವ್ರ ಸಂಗತಿ ಸಿಕ್ಕಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗಿ. ಅದಕ್ಕಾಗಿ ನೀನು ಇಂಥವ್ರ ಸಂಗತದಲ್ಲಿ ಇದ್ದು ನಿನ್ನ ಅಂತರದಲ್ಲಿ ಗುರುವಿಗೆ ಪ್ರಕಟ ಮಾಡ್ಕೋ. ಸಮಯ ಕಳೆದು ಹೋಗ್ತಾ ಇದೆ, ಆಯುಷ್ಯು ದಾಟಿ ಹೋಗ್ತಾ ಇದೆ, ಶರೀರ ಕ್ಷೀಣಿಸ್ತದೆ. ಇದು ಎಲ್ಲವೂ ವಿರೋಧವಾದಾಗ ನೀನು ಪಾರಮಾರ್ಥ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಒಳ್ಳೆ ವಯಸ್ಸು ಇದ್ದಾಗಲೇ ಸದ್ಗುರುವಿಗೆ ಆಶ್ರಯಿಸಿ ಸತ್ಸಂಗಕ್ಕೆ ತಕ್ಕೊಂಡು ಆ ಸತ್ಯನಾಮದ ಸ್ಮರಣ ಸದ್ಗುರು ಏನು ನಮಗೆ ಕೊಡ್ತಾನೋ ಅದನ್ನು ನಿಷ್ಠೆಯಿಂದ ಮಾಡಿಬಿಡೋದು. ಏನಾದರೂ ಅದಾಗಲಿ, ಅವನು ಹೇಳಂದ್ರೆ ನಾನು ಮಾಡ್ತೀನಿ ಅಷ್ಟೇ. ಅಲ್ಲಿ ಸಂಶಯ ಇಲ್ಲ, ಪ್ರಶ್ನೆ ಇಲ್ಲ, ಮತ್ತೆ ಅದು ಇದು ಅಂತ ಹೇಳಿ ಓಡಾಡುವ ಕೆಲಸ. ಗುರು ಹೇಳಿದ್ದು ಇಷ್ಟೇ, ಆ ನಾಮದ ಸ್ಮರಣ ಮಾಡುವುದು, ಸತ್ಸಂಗ ಶ್ರವಣಕ್ಕೆ ತಗೊಳ್ಳುವುದು,
ಸಜ್ಜನರ ಸಂಘದಲ್ಲಿ ಇರುವರು, ಸೇವಾ ಮಾಡುವರು. ಸೇವೆಯಿಂದ ಶರೀರ ಶುದ್ಧವಾಗಿ ಮನಸ್ಸಿನಿಂದ ಪಾಪ ಮಾಡತಕ್ಕಂಥ ಕೆಲಸ ಇರಲಾರದೆ ಹೋಗ್ತದೆ. ಮನಸ್ಸಾದರೂ ಕೂಡ ವ್ಯಾಳಿಗೆ ಪಾಪದ ಚಿಂತ ಮಾಡಲಿಕ್ಕೆ ಬರುವುದಿಲ್ಲ. ಯಾವಾಗ ಶರೀರ ಮನಸ್ಸು ಸೇವೆಯಲ್ಲಿ ಶುದ್ಧವಾಗ್ತದೆ ಆಗ ಸಹಜವಾಗಿ ಧ್ಯಾನ ಅಭ್ಯಾಸ ಆಗ್ತದೆ. ಸೇವೆ ಮಾಡಲಾರದೆ ಧ್ಯಾನ ಅಭ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಏನೇ ಒಂದು ಸೇವಾ ನಮ್ಮಿಂದ ಆಗುವುದು ಏನಿದ್ರೆ ಆ ಸೇವಾ ಅದನ್ನು ಮಾಡ್ಕೊಂಡು ಹೋಗುವುದು. ಅಲ್ಲಿ ನಾನು ಇಲ್ಲ ನೀನು ಇಲ್ಲ, ಅದು ಗುರುವಿನ ಆಜ್ಞಾ. ಗುರು ಪ್ರಸನ್ನನಾಗಬೇಕು, ಅವನು ಒಪ್ಪಬೇಕು. ಈ ಪ್ರಪಂಚ ಒಪ್ಪಿದ್ರೆ ಏನ್ ಬಿಟ್ರಿ? ಗುರು ನಾವು ಮಾಡತಕ್ಕಂಥ ಸೇವೆಯನ್ನು ಒಳಗೆ ಹೊರಗೆ ಕೂತು ನೋಡ್ತಾನೆ. ಯಾರಲ್ಲಿ ಅಭಿಮಾನ ಅಹಂಕಾರ ಇರಲಾರದ ಸೇವಾ ನಡೀತಾ ಇದೆಯೋ ಆ ಸೇವೆಗಳ ಮೇಲೆ ಅವನು ಕೃಪಾ ಮಾಡ್ತಾನೆ. ಅದಕ್ಕಾಗಿ ಶಬ್ದ ಸ್ವರೂಪಿಯಾದಂತಹ ಸದ್ಗುರುವನ್ನು ನಮ್ಮ ಹೃದಯದಲ್ಲಿ ಈಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಈಗ ಒಳಗೆ ಏನೇನೋ ಸೇರಿಬಿಡ್ತದೆ. ಯಾಕೆ ಇವೆಲ್ಲ ಬಂದು, ಯಾಕೆ ಬಂದು? ನಿನ್ನದೇ ತಪ್ಪು, ಅನ್ಯರದು ದೋಷವಿಲ್ಲ. ನೀನು ನಿನಗೆ ಸಂಬಂಧವಿರಲಾರದೆ ಇರತಕ್ಕಂತಹ ಸ್ನೇಹಾದಿಗಳು ಮಾಡಿದ್ದರಿಂದ ನಿನ್ನದ ಅಲ್ಲದೇ ಇರತಕ್ಕಂಥ ವಸ್ತುಗಳು ಸಮೂಹದಲ್ಲಿ ಸಿಕ್ಕಿ ಬಿದ್ದಿರುವುದರಿಂದ ಅನೇಕ ವಿಧವಾದಂತಹ ಪ್ರಾಪಂಚಿಕ ಕೋರಿಕೆಗಳನ್ನು ಮಾಡುವುದರಿಂದ ಮತ್ತೆ ನಿನ್ನ ಅಂತರದಲ್ಲಿ ಯಾವ ದೈವಿ ಶಕ್ತಿಯೂ ಜಾಗೃತವಾಗುವುದಿಲ್ಲ. ಅದಕ್ಕಾಗಿ ಅವುಗಳನ್ನೆಲ್ಲ ದೂರಪಡಿಸು. ಅವುಗಳಿಂದ ಶಾಂತಿ ಸಂತೋಷವೇ ಸಿಕ್ಕದು. ಅವುಗಳ ವಿಚಾರ ಯಾಕೆ ಮಾಡಿ? ನಾಮಸ್ಮರಣೆ ಮಾಡುವಾಗ, ಧ್ಯಾನ ಅಭ್ಯಾಸ ಮಾಡುವಾಗ ನೀನು ಒಬ್ಬನೇ ಇರಬೇಕು. ಅಲ್ಲಿ ನೀನು ಹೆಂಡ್ರ ಮಕ್ಕಳ ಮನೆ ಮಠ ವ್ಯವಹಾರ ಇವೆಲ್ಲ ಕೂಡಿಸ್ಕೊಂಡು ಬೇಡ. ಧ್ಯಾನ ಮಾಡುವಾಗ ಇವುಗಳನ್ನೆಲ್ಲ ಬಿಟ್ಟು ಧ್ಯಾನ ಮಾಡಿ. ಪ್ರತಿ ದಿವಸ 1 ಗಂಟೆ 2 ಗಂಟೆ ಹೊತ್ತು ಇವುಗಳನ್ನ ಮರ್ತು ಬಿಡು. ಇದೇ ಒಂದು ಸಂಸಾರದ ತ್ಯಾಗ ಅನ್ನೋದು. ಎಲ್ಲ ಬಿಟ್ಟು ಓಡೋದಲ್ಲ. ಪ್ರತಿ ದಿವಸ 1-2 ಗಂಟೆ ಹೊತ್ತು ಹೆಂಡ್ರ ಮಕ್ಕಳ ಮನೆ ಮಠ ವ್ಯವಹಾರ ಎಲ್ಲ ಮರ್ತು ಬಿಡು. ಕೇವಲ ಕೂತು ನಾಮದ ಸ್ಮರಣೆ ಮಾಡ್ತೇವೆ. ಸದ್ಗುರು ನಮಗೆ ಕೊಟ್ಟಿರ್ತಕ್ಕಂಥ ನಾಮದ ಸ್ಮರಣೆಯಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ಅದನ್ನು ನಾವು ಸ್ವಲ್ಪ ದಿವಸ ಪ್ರೇಮ ಪ್ರೀತಿಯಿಂದ ಮಾಡಿದಾಗ ಅದು ನಮ್ಮಲ್ಲಿ ಪ್ರಕಟವಾಗ್ತದೆ. ಅಲ್ಲಿವರೆಗೂ ಮಾಡಬೇಕು. ನಾವು ಮಾಡಲಾರ್ದೆ ಏನೂ ಸಿಕ್ಕುವುದಿಲ್ಲ. ಮಾಡುವುದೇ ಇತ್ತಂದ್ರೆ ಸದ್ಗುರು ಹೇಳಿದ್ದು ಈ ಕೆಲಸ ಮೊದಲು ಮಾಡಿಬಿಡು. ನಿನ್ನ ಅಂತರದಲ್ಲಿ ಗಂಟಾರು ಶಬ್ದ ರೂಪವಾಗಿಯೂ ಶಂಖ ಶಬ್ದ ರೂಪವಾಗಿಯೂ ಆತನು ನಿನ್ನ ಚಿತ್ತವನ್ನು ಆಕರ್ಷಿತ ಮಾಡಿ ತನ್ನ ಕಡೆಗೆ ತಗೊಳ್ತಾನೆ. ಇದು ಹೇಗೆ ಸಿದ್ಧಿ ಆಗ್ತದೆ ಅಂದ್ರೆ ನಾಮದ ಸ್ಮರಣ. ಆ ನಾಮದ ಸ್ಮರಣೆಯಲ್ಲಿ ಅಂತ ಒಂದು ಪವರ್ ಉಂಟು. ಅಂದ್ರೆ ಜಡದಲ್ಲಿ ಬಿದ್ದು ಹೋಗಿರತಕ್ಕಂಥ ಚೈತನ್ಯ ಶಕ್ತಿ ಚೈತನ್ಯದಿಂದ ಮಹಾಚೈತನ್ಯದಿಂದ ಕೂಡಿರ್ತಕ್ಕಂಥ ಆಧ್ಯಾತ್ಮಿಕ ಲೋಕದ ಕಡೆಗೆ ಸಹಜವಾಗಿ ಪ್ರಯಾಣ ಮಾಡಿಬಿಡ್ತದೆ. ಕೇವಲ ಒಂದು ನಾಮದ ಸ್ಮರಣೆಯಿಂದ ಎಲ್ಲ ವಿಧವಾದಂತಹ ಯೋಗಗಳು ನಮ್ಮಲ್ಲಿ ಪ್ರಕಟವಾಗ್ತದೆ. ನಮ್ಮಲ್ಲಿ ಅಡಗಿರ್ತಕ್ಕಂತಹ ದೈವಿ ಶಕ್ತಿಗಳು ಅವೆಲ್ಲವೂ ಪ್ರಕಟವಾಗ್ತವೆ. ಒಂದು ನಾಮದ ಚಿಂತನೆ ಮತ್ತೆ ಅವೆಲ್ಲವೂ ನಿನಗೆ ಸೇವಾ ಮಾಡ್ತದೆ. ಯಾರು ಗುರುವಿನ ಪ್ರೇರಣೆಯಿಂದ ತಗೊಂಡಂತಹ ನಾಮದ ಚಿಂತ ಇದೆಯೋ ಅದರಲ್ಲಿ ಕೂತಾಗಿ ದೇವಿ ದೇವತ್ಯಾಗಗಳೆಲ್ಲರೂ ನಿನಗೆ ಸೇವಾ ಮಾಡಲಿಕ್ಕೆ ಬರ್ತಾರೆ. ಅವುಗಳು ವಿಘ್ನವೇ ಮಾಡುವುದಿಲ್ಲ. ನಮ್ಮ ಅಂತರದಲ್ಲಿ ನಿನಗೆ ಶರಣಾಗಿ ಹೋಗ್ತವೆ. ಇನ್ನು ದೈವಿ ಶಕ್ತಿಗಳೇ ಶರಣಾಗಿದ್ದಾರೆ ಅಂದ್ರೆ
ಇನ್ನು ಆಸುರಿತ ಶಕ್ತಿಗಳು ಏನ್ ಮಾಡಬೇಕು? ಅವು ಇಲ್ಲದಂಗೆ ಆಗ್ಬೋದು. ವರ್ಣನೆಯನ್ನು ಹಾಕಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಪ್ರತಿನಿತ್ಯವೂ ಧ್ಯಾನ, ಅಭ್ಯಾಸ, ಚಿಂತನೆಯನ್ನ ಶ್ರದ್ಧೆಯಿಂದ ಕಾಲ ವ್ಯಾಳೆಯನ್ನು ತಿಳಿದು ಆಚರಣೆ ಒಳಗಿಟ್ಟು ಬಿಡು. ನೀನು ವ್ಯವಹಾರವೇನು ಬಿಡಬೇಕಾದಿಲ್ಲ. ಸ್ಮರಣೆ ಮಾಡುವಾಗ, ಧ್ಯಾನ ಮಾಡುವಾಗ ನೀನು ಹೆಂಡ್ರ ಮಕ್ಕಳ ಮನೆ ಮಠ ಒಂದು ಸುದ್ದಿಯೂ ತಪ್ಪಡ್ಬೇಡ. ಆ ವೇಳೆಗೆ ಅವರು ಮಾತೇ ಕೇಳಬೇಡ. ನನ್ನದು 2 ಗಂಟೆವರೆಗೂ ಪರಮಾತ್ಮನ ಸದ್ಗುರುವಿಂದ ಡ್ಯೂಟಿ ಆದರವರೆಗೂ ನೀವ್ಯಾರೋ ನಾನು ಯಾರು. ಮತ್ತೆ ಅದೇ ವೈರಾಗ್ಯ, ಅದೇ ಈ ಪ್ರಪಂಚವನ್ನು ತ್ಯಾಗ ಮಾಡಿದಂತಹ ಶಕ್ತಿ ಅಂತ ನಿವೃತ್ತ ಮಾರ್ಗದಲ್ಲಿ ಯಾರು ಇರ್ತಾರೆ ಅಂದ್ರೆ ಅವ್ರ ಮನೆ ಇದ್ರೇನು, ಮಠದಲ್ಲಿ ಇದ್ರೆ ಏನು, ಅವ್ರು ಮುಕ್ತನಾಗಿ ಹೋಗ್ತಾರೆ. यहाँ से हटी बंक पद कोला त्रिकुटी जाय ओंग धुन तोला. ಮತ್ತೆ ಇದರಿಂದ ಏನಾಯ್ತು? ನಾಮದ ಸ್ಮರಣ ಮತ್ತು ಧ್ಯಾನ ಅಭ್ಯಾಸದಲ್ಲಿ ಇದ್ದಾಗ ನಮ್ಮ ಮಂತ್ರದಲ್ಲಿ ಏನೇನು ಆಗ್ತದೆ ಅಂದ್ರೆ, ಯೋಗಿ ಜನರು, ಋಷಿ ಮುನಿಯಾದಿಗಳು ಎಷ್ಟೋ ಶ್ರಮ ಬಿದ್ದು ಆ ಬ್ರಹ್ಮರಂಧ್ರದ ಮಾರ್ಗದಲ್ಲಿ ಹೋಗ್ಲಿಕ್ಕಾಗಿ ಪ್ರಯತ್ನ ಮಾಡಿದರು. ಅದರಲ್ಲಿ ಯಾರೋ ಕೆಲವರು ಮುಂದಕ್ಕಾದರೂ, ಇನ್ನು ಉಳಿದವರೆಲ್ಲ ಹಿಂದಕ್ಕಿತ್ತು. ನಮ್ಮ ಅಂತರದಲ್ಲಿ ಸಹಸ್ರದಳ ಕಮಲವನ್ನು ದಾಟಿದ ಮೇಲೆ ಅದು ಶಿರಸ್ಸಿನಲ್ಲಿ ಇರತಕ್ಕಂಥ ಒಂದು ಸ್ಟೇಜ್, ಸ್ಥಾನ. ಆ ಸಹಸ್ರದಳ ಕಮಲವನ್ನು ನಾವು ದಾಟಬೇಕಂದ್ರೆ ಬಹಳ ಶ್ರಮ, ಕಷ್ಟ. ಅಂಥದ್ದು ಒಂದು ಗುರು ಭಕ್ತಿ ನಾನು ಸ್ಮರಣೆಯಿಂದ ಸಿದ್ಧವಾಗಿ ಹೋಗ್ತದೆ. ನಿನ್ನ ಚೈತನ್ಯ ಶಕ್ತಿ ಆ ಬ್ರಹ್ಮರಂಧ್ರದಲ್ಲಿ ಪ್ರವೇಶಿತ ಮಾಡಿ ಅಲ್ಲಿ ಆಗುತ್ತಿರ್ತಕ್ಕಂತಹ ಸೋಹನ್ನಾದವನ್ನು ಕೇಳ್ತಾ ತನ್ಮಯವಾಗಿ ನಿರ್ವಿಕಲ್ಪ ಸಮಾಧಿಯೊಳಗೆ ಸೇರಿಬಿಟ್ಟು, ಅಂದ್ರೆ ಏನು, ಶರೀರ ಪ್ರಪಂಚವೆಲ್ಲ ಮರೆತು ಶೂನ್ಯವಾಗಿ ಹೋಗ್ತದೆ. ನಿನ್ನ ಹೃದಯ ನಿರ್ಮಲವಾಗಿ ಹೋಗ್ತದೆ. ಅಂತ ವ್ಯಾಳಿಗೆ ನಿನಗೆ ಗುರುವಿಗೆ ಭೇದವೇ ಇಲ್ಲ. ನೀನೇ ಗುರುವಿನ ರೂಪ, ಗುರುವೇ ನಿನ್ನ ರೂಪ. ಅದಕ್ಕೆ यहाँ से हटी बंक पट कोला त्रिकुटी जाय ओंग धुन तोला. ಅಲ್ಲಿ ಯಾವಾಗ್ಯೂ ಆ ತ್ರಿಕುಟಿ ಸ್ಥಾನದಲ್ಲಿ ಆ ದಿವ್ಯವಾದಂತಹ ಪರಮಾತ್ಮನ ವಾಣಿ ಅಥವಾ ನಾಮ ಕೇವಲ ಒಂದು ಧ್ವನಿ ರೂಪವಾಗಿ ಪ್ರಕಟವಾಗ್ತದೆ. ಸರ್ ಜಾನ್ ವುಡ್ವರ್ಡ್ ಅಂತ ಹೇಳಿ ಒಬ್ಬ ಇಂಗ್ಲಿಷ್ನವನು ನಮ್ಮ ಹಿಂದೂಸ್ತಾನದಲ್ಲಿ ಬಂದು ಮಹಾತ್ಮರುಗಳು ಸಂಗತಿ ಮಾಡಿ ಅವರಿಂದ ನಾಮೋಪದೇಶವನ್ನು ತಕ್ಕೊಂಡು ಅಭ್ಯಾಸ ಮಾಡ. ಅವನು ಮಹಾನ್ ಪಂಡಿತ. ಅವನು ಸರ್ಪೆಂಟ್ ಪವರ್ ಅಂತ ಹೇಳಿ ಒಂದು ಪುಸ್ತಕವೇ ಬರೆದಿದ್ದಾನೆ. ಅಂದರೆ ನಮ್ಮಲ್ಲಿರ್ತಕ್ಕಂತಹ ಪ್ರಾಣಶಕ್ತಿ ಜಡಸ್ಥಾನವನ್ನು ಬಿಟ್ಟು ಈ ಚೈತನ್ಯ ಸ್ಥಾನಕ್ಕೆ ಹೇಗೆ ಬರ್ತದೆ, ಅದಕ್ಕೆ ಏನು ಸಹಾಯ ಮೇಲಕ್ಕೆ ಬರಲಿಕ್ಕೆ, ಅದಕ್ಕೆ ಏನು ಮಾಡಬೇಕು ಅನ್ನೋ ವಿಚಾರದಿಂದ ಕೂಡಿರ್ತಕ್ಕಂಥ ಗ್ರಂಥವೇ ಬರ್ತದೆ. ಅದು ತನ್ನಲ್ಲಿ ಆದಂತಹ ಅನುಭವದ ದೃಶ್ಯಗಳನ್ನ ಚಿತ್ರರೂಪವಾಗಿ ಇಟ್ಟು ಗ್ರಂಥವನ್ನು ಬರೆದಿದ್ದಾರೆ. ಯಾರೋ ಪಾಶ್ಚಿಮಾತ್ಯ ದೇಶದವರು. ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೀತಾ ಇದ್ದೇವೆ, ಇಲ್ಲೇ ಸಾಯ್ತೇವೆ. ನಮಗೆ ಬಾಲ್ಯ ವಯಸ್ಸಿನಲ್ಲಿಯೇ ಅನೇಕ ವಿಧವಾದಂತಹ ಭಗವಂತನ ನಾಮದ ಸ್ಮರಣೆಗಳನ್ನ ಅನೇಕರು ಜಾಗೃತ ಮಾಡಿರ್ತಾರೆ.
ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಈ ವರ್ಣಕ್ಕೆ ಗಾಯತ್ರಿ ಮಂತ್ರೋಪದೇಶವನ್ನು ಕೊಡುತ್ತಾರೆ. ಗಾಯತ್ರಿ ಮಂತ್ರದ ಶಕ್ತಿ ಏನು? ಅದು ಯಾವುದೋ ಒಂದು ಬೇರೆ ಅಲ್ಲ. ಗಾಯಂತೀತಿ ಗಾಯತ್ರಿ, ನಿನ್ನೊಳಗೆ ಯಾವಾಗ್ಲೂ ಓಂಕಾರದ ಧ್ವನಿ ಮಾಡ್ತಾ ಇದೆ. ಅದು ತ್ರಿಗುಣಗಳನ್ನು ದಾಟಿಸಿ ಮೇಲಕ್ಕೆ ಕರೆದು ಹೋಗ್ತದೆ. ಅದಕ್ಕಾಗಿ ಅದಕ್ಕೆ ಗಾಯತ್ರಿ ಅಂತ ಹೇಳಿ. ಬೇರೆ ವರ್ಣ ಜನಗಳಿಗೆ ಮಹಾತ್ಮರುಗಳು ಅನೇಕ ವಿಧವಾದಂತಹ ಭಗವತ್ ಶಕ್ತಿಯಿಂದ ಕೂಡಿರುವ ನಾಮಸ್ಮರಣೆಯನ್ನ ಜಾಗೃತ ಮಾಡಿದ್ದಾರೆ. ಯಾವುದೇ ನಾಮವಾಗಲಿ ಅದರೊಳಗೆ ಭಗವಂತನ ಶಕ್ತಿ ಪೂರ್ಣ ಇರುತ್ತದೆ. ನಮ್ಮ ಯೋಗ್ಯತಾ ಅನುಸಾರವಾಗಿ ಸದ್ಗುರು ಅದಕ್ಕೆ ಬೋಧ ಕೊಡ್ತಾರೆ. ಅದನ್ನು ನೀನು ಈ ರೀತಿ ಸ್ಮರಣೆ ಮಾಡುವಂತ. ಹಾಗೆ ನಾವು ಯಾವುದೇ ನಾಮವಾಗುವುದು ಯಾಕೆ ಅದನ್ನು ಪ್ರೇಮ ಮತ್ತು ಪ್ರೀತಿಯಿಂದ ಆ ನಾಮದ ಸ್ಮರಣೆ ಮಾಡುವಾಗ ನಿನ್ನನ್ನೇ ನೀನು ಮರೆತು ಹೋಗು. ಅದರೊಳಗೆ ಸೇರಿಬಿಡು. ನೀನು ಇರಬೇಕು, ಇಲ್ಲದೆ ಆ ನಾಮವಿರಬೇಕು. ಹೀಗೆ ತೀರ್ಮಾನ ಮಾಡ್ಕೋಬೇಕು. ನಾವು ಧ್ಯಾನದಲ್ಲಿ ಕೂತಾಗ ನಾನು ಒಬ್ಬನೇ ಇರಬೇಕು, ಇಲ್ಲದೆ ಒಂದು ಆ ನಾಮ ಹೊಂದಿರಬೇಕು. ಅಲ್ಲಿ ಮತ್ತೆ ಇನ್ನೊಂದು ಯಾವ ವಿಷಯವೂ ಬರುತ್ತೆ. ಇದನ್ನೇ ಏನಂತಾರೆ? ವ್ರತ, ನಿಯಮ ಅಂತಾರೆ. ನಾವು ನಾಮಸ್ಮರಣೆಗೆ ಕೂತಾಗಲಿ, ಧ್ಯಾನಕ್ಕೆ ಕೂಡುವಾಗಲಿ ಏನು ಮಾಡ್ಬೇಕನ್ನೋದನ್ನು ಮರೆತು ಬಿಟ್ಟು ಯಾವ್ಯಾವುದೋ ಆಲೋಚನಾ ಚಿಂತನೆಗಳನ್ನ ಮಾಡ್ಕೊಂತ ಕಾಲ ಕಳೆದಿರ್ತದೆ. ಇವೆಲ್ಲ ಮೊದಲಿಗೆ ಬರುತ್ತವೆ. ಯಾಕಂದ್ರೆ ನಾವು ಮಾಡಿದ್ದೇ ಅವೆಲ್ಲ. ನಾವು ಏನೇನು ಅಜ್ಞಾನ ದಶೆಯಲ್ಲಿ ಮನಸ್ಸಿನ ಮಾತು ಕೇಳಿ ಮಾಡಿರ್ತೇವೋ ಅವೆಲ್ಲವೂ ನಾವು ಸುಮ್ಮನೆ ಕೂತಾಗ ಎಲ್ಲ ಬರ್ಬೇಕು. ನೀನು ಅದಕ್ಕೆ ಸುಮ್ಮನೆ ನೋಡ್ತಾ ಇರು, ಅದರೊಳಗೆ ಮತ್ತೆ ಸೇರಬೇಡ. ನಿನ್ನ ಕೆಲಸ ಏನು, ಗುರು ಏನು ಹೇಳಿದ್ದಾನೆ, ನಾಮಸ್ಮರಣೆ ಮಾಡು ಅಂದಿದ್ದಾನೆ ಕೂತು. ಈ ಬ್ರಹ್ಮಕ್ಕೆ ಸ್ಥಾನದಲ್ಲಿ ಲಕ್ಷ್ಯ ಇರಿಸಿ ಅತ್ತಾಗಿತ್ತಾಗಿ ನೋಡಲಾರದೆ ನಿನ್ನ ಶರೀರಕ್ಕೆ ಸಹಜವಾಗಿ ಕೂಡಿಸಿ ನಿನ್ಗೆ ಯಾವ ರೀತಿ ಹೆಚ್ಚಿಗೆ ಹೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯವೋ ಆ ರೀತಿ ಕೂತ್ಕೊಂಡು ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಲಕ್ಷ್ಯವನ್ನು ನಿಲ್ಲಿಸಿ ಗುರು ನಮಗೆ ಏನು ಕೊಟ್ಟಿದ್ದಾನೆ ಆ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀನಿ. ಇದು ನಿನ್ನ ಕೆಲಸ. ಮನಸ್ಸಿನ ಕೆಲಸ ಅದು ಪ್ರಪಂಚದ ಚಿಂತನೆಗಳನ್ನು ಮಾಡಿ ಏನೇನೇನೇನೋ ಮಾಡ್ತಿರ್ತದೆ ಒಳಗೆ. ಅದು ಎಲ್ಲವೂ ನೀನು ಮಾಡಿಸಿದ್ದೆ. ಆ ಮನಸ್ಸಿನ ಕೈನಲ್ಲಿ ಪ್ರಪಂಚದ ಕೆಲಸಗಳನ್ನೆಲ್ಲ ನೀನೇ ಮಾಡಿದೆ. ಮತ್ತೆ ಆ ಮನಸ್ಸಿಗೆ ನೀನು ಸಿಕ್ಕೋದು. ಅದರದ್ದು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನೀನು ನಾಮಸ್ಮರಣೆ ಮಾಡುವಾಗ, ಧ್ಯಾನದಲ್ಲಿ ಕೂತಾಗ ಅದೆಲ್ಲ ತಂದು ಮುಂದಾಗ್ತದೆ. ಇದೆಲ್ಲ ನಿನಗೆ ಬೇಕೇ ಬೇಡವೇ? ಇದಕ್ಕಾಗಿ ಎಷ್ಟೋ ಶ್ರಮ ಬಿದ್ದು ನಾವಿಬ್ಬರು ದುಡಿದು ಸಂಪಾದನೆ ಮಾಡ್ಕೊಂಡಿದ್ದೀವಲ್ಲ, ಇವೆಲ್ಲ ಬಿಟ್ಬಿಡ್ಬೇಕೇ ಹಾಗೆ ಅಂತ ಹೇಳಿ ಅದೆಲ್ಲ ತಂದು ಹಾಕ್ತದೆ. ಆಗ ನೀನು ಇಷ್ಟೇ ಹೇಳಬೇಕು, ಅದು ಬಿಡುವುದು ಬೇಡ, ಕಟ್ಕೊಳ್ಳುವುದು ಬೇಡ. ಈಗ ನನ್ನ ಕೆಲಸ ಆದಮೇಲೆ ನಿನಗೆ ಜವಾಬ್ದಾರಿ. ಅಲ್ಲಿವರೆಗೂ ನೀನು ಸುಮ್ಮನೆ ಇದ್ರೆ ಇರು, ಇಲ್ಲೇ ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡಿ. ಕಾಮ ಅಪನಾ ಕರೋ ಜಾಯೇ ಪರಾಯೇ ಕಾಮ ಕ್ಯೂ ಫಸನಾ ಅಂತಾರೆ ರಾಧಾಸ್ವಾಮಿ. ನಿನ್ನ ಕೆಲಸ ನೀನು ಮಾಡ್ಕೋ, ಇನ್ನೊಬ್ಬರ ಕೆಲಸದಲ್ಲಿ ಹೋಗಿ ನೀನು ಸೇರಬೇಡ. ಅಂದ್ರೆ ಮನಸ್ಸು ಮಾಯಾ ಅಹಂಕಾರ ಹೇಳಿದಂತೆ ಹೋಗಬೇಡ. ಗುರು ಹೇಳಿದ್ದು ಡ್ಯೂಟಿ ನಿನ್ನದು, ಅದನ್ನು ನೀನು ಮಾಡ್ತಾ ಇದ್ದ. ನಿನ್ನ ಧರ್ಮವನ್ನು ಬಿಡಲಾರದೆ ನೀನು ಇದನ್ನು ಮಾಡ್ತಿದ್ರೆ ಮನಸ್ಸಿನ ಧರ್ಮ ಅದು ಮಾಮೂಲೆ. ಶಬ್ದದ ಸಂಗತ ಆಗೋವರೆಗೂ ಮನಸ್ಸು ಸಾಯುವುದಿಲ್ಲ, ಮನಸ್ಸು ಸುಮ್ಮನಾಗುವುದಿಲ್ಲ.
ನಮ್ಮ ಅಂತರದಲ್ಲಿ ಓಂಕಾರದ ನಾದ ಪ್ರಕಟವಾದರೆ ಅಲ್ಲಿರ್ತಕ್ಕಂತಹ ಪರಂಜ್ಯೋತಿಯ ಪ್ರಕಾಶ ನಮಗೆ ದರ್ಶನವಾದಾಗ ಮನಸ್ಸು ತಾನು ಮೊದಲೇ ಅದರೊಳಗೆ ಲೈವ್ ಆಗ್ತದೆ. ಅಲ್ಲಿವರೆಗೂ ಮನಸ್ಸಿನ ಗಲಾಟೆ ಎಲ್ಲರಿಗೂ ಬಿಟ್ಟಿದ್ದನ್ನು ನಡೆದದ್ದು. ಅದ್ರ ಕೆಲಸ ಅದು ಮಾಡ್ತದೆ, ನಿನ್ನ ಕೆಲಸ ನೀನು ಮಾಡು. ಇಷ್ಟೇ ಉಪಾಯ, ಯೋಗ ರಹಸ್ಯ. ಅದರಲ್ಲಿ ಸಿಕ್ಕಬೇಡ. ಧ್ಯಾನದಲ್ಲಿ ಸ್ಮರಣೆಯಲ್ಲಿ ಕೂತಾಗ ಅದು ಮರೆಸ್ತದೆ, ಏನೇನೋ ತಂದು ಹಾಕುತ್ತೆ. ಮತ್ತೆ ಮತ್ತೆ ಆ ಕಡೆಗೆ ನಿನ್ನ ಚಿತ್ತ ಹೋಗಬಹುದು. ಹಾಗೆಲ್ಲ ಆ ಚಿತ್ತವನ್ನು ಹಿಂದಕ್ಕೆ ಎಳ್ಬೋದು. ಈಗ ನಾವು ಗುರುವಿನ ಕೆಲಸ ಮಾಡುವುದೇ, ಆಮೇಲೆ ಅವೆಲ್ಲ ಅನ್ನೋದೊಂದು ವ್ರತ, ಒಂದು ನಿಯಮ ಇಟ್ಕೊಂಡ್ವಿ. ಹೀಗೆ ಸ್ವಲ್ಪ ಕಾಲ ನಿಯಮದಿಂದ ನಾವು ಅಭ್ಯಾಸ ಮಾಡ್ತಾ ಬಂದ್ರೆ ಒಂದು ದಿವಸ ಏನಾಗ್ತದೆ, ಮನಸ್ಸು ಕೂಡ ನಿನ್ನೊಂದಿಗೆ ಆಗಿ ಸಹಕಾರ ಕೊಡುತ್ತೆ. ಅದು ಬಿಟ್ಬಿಡಿ. ಈ ನಿಸ್ಸಾರವಾದಂತಹ ಪ್ರಾಪಂಚಿಕ ಚಿಂತ ಅಥವಾ ಮಾಯಾ ಅಹಂಕಾರದಲ್ಲಿ ಕೂಡಿ ನಡೆದದ್ದು ಇವೆಲ್ಲ ಅದು ಬಿಟ್ಟು ಮನಸ್ಸು ನಿರ್ಮಲವಾಗಿದೆ. ಆಗ ಅದು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತದೆ. ಆಗ ಈ ಎರಡೂ ಶಕ್ತಿ, ನಿನ್ನ ಶಕ್ತಿ, ಮನಸ್ಸಿನ ಶಕ್ತಿ ಸಹಜವಾಗಿ ಆ ಧ್ವನಿ ಪ್ರಕಟ ಮಾಡಿಕೊಂಡು ಅದರಲ್ಲಿ ಕೂಡಿ ಈ ಕೆಳಗಿನ ಸ್ಥಾನವನ್ನೆಲ್ಲ ಬಿಟ್ಟು ನೆನೆಸಿಕೊಂಡು ಇದು ಎಷ್ಟು ಆನಂದವಾದ ಸ್ಥಿತಿ, ಎಷ್ಟು ಸುಲಭವಾದ ಸ್ಥಿತಿ. ಇದರಲ್ಲಿ ನೀನು ಬಿಟ್ಟಿದ್ದೇನು, ಕಟ್ಕೊಂಡಿದ್ದೇನೆ. ನೀನದೆಲ್ಲ ಹಂಗೆ ಇರ್ತು. ನಿನ್ನ ಮನೆ, ಮಠ, ಹೆಂಡ್ರ, ಮಕ್ಕಳೆಲ್ಲ ಹಂಗೆ ಇರ್ತಾವ. ನೀನು ಈ ರೀತಿ ಅಭ್ಯಾಸ ಮಾಡುವುದರಿಂದ ಅವುಗಳ ಮನಸ್ಸು ಪರಿವರ್ತನೆಯಾಗಿ ಅವು ಕೂಡ ಪಾರಮಾರ್ಥ ಮಾಡ್ತಾವೆ. ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅವು ಮಾಡ್ತಾವೆ. ಅಂದ್ರೆ ಅಷ್ಟು ಪವರ್ ಒಂದು ನಾಮದ ಚಿಂತನೆಯಲ್ಲಿ ಅದೇ ಅಂದ್ರೆ ಅದನ್ನು ನೀನು ಯಾಕೆ ಮಾಡಬಾರ್ದು? ಅದು ನಿನ್ನ ಬೆಲ್ಟ್. ಅದರಲ್ಲಿ ಇರುವುದು ಶಾಂತಿ, ಸಂತೋಷ. ಅದೇ ನೀನು ಬಿಟ್ಟುಕೊಟ್ಟು ಯಾವ್ಯಾವುದೋ ಕ್ಷುದ್ರ ವಸ್ತುವಿನಲ್ಲಿ ಹುಡುಕಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದಿ. ಏನಾದರೂ ಸಿಕ್ತೇ ಅಂದ್ರೆ ಇಲ್ಲಿ ಯಾವ್ದಾದ್ರು ಸಿಕ್ಕಿಲ್ಲ. ಗರಜ ಗರಜ ಆಕಾಶ ಪುಕಾರಿ ಆವ ಸುರತ ಮೈ ತುಜ ಪರವಾರಿ. ಅದು ಯಾವಾಗ್ಲೂ ಗರ್ಜನೆ ಮಾಡ್ತಾ ಇದೆ. ಅದು ನಿಂತೇ ಇಲ್ಲ. ಆ ಧ್ವನಿ, ಆ ನಾಮ ಸದಾಕಾಲ ಸೃಷ್ಟಿ ಎಲ್ಲವೂ ಪ್ರಳಯ ಮಹಾಪ್ರಳಯದಲ್ಲಿ ಹೋಗ್ಬಿಟ್ರೂ ಕೂಡ ಆ ನಾಮ ಇರ್ತದೆ. ಆ ನಾಮ ಗರ್ಜನೆ ಮಾಡ್ತಾ ಇದೆ. ಹೊರಗಡೆಗೆ ಒಳ್ಳೆ ಮೆಲೋಡಿಯಸ್ ಸೌಂಡ್. ಅದನ್ನ ಅನಹದನಾದ ಅಂತಾರೆ, ಆಕಾಶವಾಣಿ ಅಂತಾರೆ. ಅದು ಸದಾಕಾಲ ನಮ್ಮ ಅಂತರದಲ್ಲಿ ನಡೀತಾ ಇದೆ. ನಮ್ಗೆ ಯಾಕೆ ಕೇಳಿಸ್ಲಿಲ್ಲ ಅಂದ್ರೆ ನಮಗೆ ಕೇಳುವ ಕಿವಿ ಇಲ್ಲ, ಅದನ್ನು ನೋಡುವ ಕಣ್ಣಿಲ್ಲ. ಅಂದ್ರೆ ನಾವು ಹೊರಮುಖವಾಗಿಬಿಟ್ಟಿದ್ದೀವಿ. ನಾವು ಕೇಳುವುದೆಲ್ಲ ಹೊರಗಿಂದೆ, ನೋಡುವುದೆಲ್ಲ ಹೊರಗಿಂದೆ. ನಮ್ಮ ವ್ಯವಹಾರ ಸದ್ಗುರು ಹೇಳಿದ ವ್ಯವಹಾರಕ್ಕೆ ಬಹಳ ದೂರ ಅಜಗಜಾಂತರ. ಅದಕ್ಕಾಗಿ ನಮ್ಗೆ ಅದ್ರ ನಮ್ಮಲ್ಲೇ ಇದ್ದು ಅದ್ರ ಸಂಪರ್ಕ ಆಗಲಾರದೆ ಇರೋದಕ್ಕೆ ಕಾರಣ ಏನು? ನಮ್ಮ ನಡೆ ನುಡಿಯೇ ಅದಕ್ಕೆ ಕಾರಣ. ಅದಕ್ಕಾಗಿ ಸತ್ಯವಂತರು ಅಂದ್ರೆ ಏನು? ಸತ್ಯವನ್ನ ತಿಳಿದು ಅದೇ ಆಗಬೇಕಂತಕ್ಕಂಥ ಸಾಧಕರು ಹೇಗೆ ಇರಬೇಕಂದ್ರೆ ಸತ್ತಂತೆ ಇರಬೇಕು. ಯಾರು ನಿಂದ ಮಾಡಿದರೆ ಏನು, ಯಾರು ಸ್ತುತಿ ಮಾಡಿದರೆ ಏನು, ಅವುಗಳದ್ದು ಲಕ್ಷ್ಯವೇ ಇಟ್ಟುಕೊಂಡಿರಬಾರ್ದು. ಅದಕ್ಕೆ ಬದಲಾಗಿ ನಾವು ಕೋಪತಾಪಗಳು ಮಾಡಿ ಮಾತಾಡಬಾರ್ದು. ಯಾಕಂದ್ರೆ ನಾವು ಬಂದವರು ಒಬ್ಬರು, ಹೋಗ್ಬೇಕಾದವರು ಒಬ್ಬರು. ಇವೆಲ್ಲ ಮಧ್ಯದಲ್ಲಿ ಬಯಲಾಟಕ ನಡೆದಂಗೆ ನಡೀತದೆ. ಇದರಿಂದ ನಿನಗೇನು ಉಪಯೋಗವಾಯಿತು? ಯಾವ್ದ್ರದ್ದು ಸಿಕ್ಕಿಲ್ಲ. ಆದ್ರಿಂದ ನಾನು ಬಂದವನೊಬ್ಬ, ಹೋಗುವವನೊಬ್ಬ. ಇವೆಲ್ಲ ಮಧ್ಯದಲ್ಲಿ ಸ್ವಲ್ಪ ಕಾಲ ಕೂಡು ಹೋಗ್ತವೆ. ಇದಕ್ಕೆ ನನಗೆ ಸಂಬಂಧವೇ ಏನು ಸಂಬಂಧವಿರಲಾರದೆ ಇರತಕ್ಕಂಥವು ನೀನು.
ಈ ಭಾವನೆ ಜಾಗೃತ ಮಾಡಿಕೊಂಡು ಯಾರು ಅಭ್ಯಾಸದಲ್ಲಿ ನಿರತರಾಗ್ತಾರೆ ಅವರಿಗೆ ಹಿಂದೆ ಮುಂದೆ ಸದ್ಗುರುವಿಂದ ಸಹಾಯ ಸಿಗ್ತದೆ. ಅವನು ಈ ಲೋಕಾಂತದಲ್ಲಿಯೇ ಏಕಾಂತವನ್ನು ಪ್ರಾಪ್ತ ಮಾಡಿಕೊಳ್ತಾನೆ. ಅಂತಹ ಶಕ್ತಿ ಅವನಿಗೆ ಬಂದುಬಿಟ್ಟು लीला देखत चली अगाधी सुन सरोवर कवलन बाडी. ಈಗ ಅಭ್ಯಾಸ ಮಾಡ್ಕೋತ ಆ ಚೈತನ್ಯ ಮೇಲಕ್ಕೆ ಹೋಗುವಾಗ ಅಂದ್ರೆ ನೀನು ಮೇಲಕ್ಕೆ ನಡೆಯುವಾಗ ಬಹಳ ಆನಂದ ಉತ್ಸಾಹದಿಂದ ಹೋಗ್ತು. ಅದು ಈ ಪ್ರಪಂಚದಲ್ಲಿ ಏನು ಕೊಟ್ಟರು ಸಿಕ್ಕು. ಅಂತಹ ದಿವ್ಯವಾದಂತಹ ಆನಂದವು ಸಂತೋಷವೂ ಕೂಡಿರ್ತದೆ. ನೀನು ಮೇಲಕ್ಕೆ ನಡೀತಾ ಆ ಉತ್ಸಾಹದಲ್ಲಿ ಊರ್ಧ್ವಮುಖವಾಗಿ ಸಂಚಾರ ಮಾಡ್ತಾ ಅತಿ ಶ್ರಮವಾದಂತಹ ಕೆಲಸ. ಆ ಆನಂದ ಮತ್ತು ಸಂತೋಷ ಉತ್ಪತ್ತಿಯಾಗಿ ಆ ಶ್ರಮವೇ ನಿನಗೆ ಗೊತ್ತಾಗಲಾರದೆ ನೇರಕ್ಕೆ ಬಂದು ಇದು ಒಂದು ಕೆಲಸ ನೀನು ಮಾಡ್ಕೋಬೇಕಷ್ಟೇ. ಅಂದ್ರೆ ಏನು, ನವದ್ವಾರಗಳನ್ನು ಬಿಟ್ಟುಕೊಟ್ಟು ಈ 10ನೇ ದ್ವಾರದಲ್ಲಿ ಪ್ರವೇಶ ಮಾಡುವಷ್ಟು ಧ್ಯಾನ ಅಭ್ಯಾಸ ಮಾಡ್ಕೋಬೇಕು. ಇದು ಪ್ರತಿನಿತ್ಯವೂ ನಮ್ಗೆ ಗೊತ್ತಿರಲಾರದೆ ನಡೀತಾ ಇದೆ. ಅದನ್ನೇ ತಿಳ್ಕೊ ಅನ್ನೋದು ಗುರುವೇನು ಹೊಸದು ಹೇಳಲ್ಲ. ಸ್ವಪ್ನವಿರಲಾರದೆ ನಿದ್ರೆ ಒಳಗಿರುವಾಗ ನಾವು ಈ ಬೃಹಮತಿಸ್ತ ಅಂತ ಹೇಳ್ತೀವಿ. ಅವಾಗ ಏನ್ ಶ್ರಮ ಬಿದ್ದೆ ನೀನು? ಉಂಡು ತಿಂದು ಮಲ್ಕೊಂಡಿದ್ದಿ ಅಷ್ಟೇ. ಆ ಮಲಗುವಿಕೆಯೊಳಗೆ ಶರೀರವನ್ನು ಮರೆತಿರ್ತಿ. ನಿನ್ನ ಪ್ರಪಂಚದ ವ್ಯವಹಾರ, ನಿನ್ನ ಬಂಧು ಬಳಗ ಕುಟುಂಬವನ್ನೆಲ್ಲ ಮರೆತು ನಿದ್ರೆ ಮಾಡಿದಾಗ ನಮ್ಮ ಪ್ರಾಣ ಶಕ್ತಿ ಇಲ್ಲಿ ಬಂದ್ಬಿಟ್ಟಿದೆ. ಅವಾಗ ಯಾರು ಮೇಲೆ ಗಟ್ಟಿ ಮಾಡಿದ್ರು? ಏನು ವಿರೋಧವಾಯ್ತು? ಏನು? ಮತ್ತೆ ಎಚ್ಚರಿಕೆಯಲ್ಲಿಯೂ ಕೂಡ ಹೀಗೇ ನೀನು ನಡ್ಕೋ. ನಿನ್ನ ಕರ್ತವ್ಯದಲ್ಲಿ ನೀನು ಇದ್ರೆ ನಿನಗೆ ಯಾರೂ ಅದನ್ನು ಕೆಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಅಂತ ಪವರ್. ಗುರು ಸುಮ್ಮನೆ ನಾಮ ಕೊಟ್ಟು ಹೋಗ್ಬಿಡುವುದಿಲ್ಲ. ನೀನು ಮಾಡದೆ ಹೋದ್ರು ನಿನ್ನಲ್ಲಿ ಅವನು ಅದನ್ನು ಮಾಡ್ತಿರ್ತಾನೆ. ಇದು ಮೇಲಾಯ್ತು ಸ್ವಾಮಿ, ಆಯವಾಗಿ 4 ಸರ್ತಿ ತಿಂದು ಚಂದ ನಿದ್ರೆ ಮಾಡಿಬಿಟ್ಟು ಅವ್ರು ಮಾಡ್ಕೊಂತಾನಲ್ಲ, ಅಂತ ಸೋಮಾರಿಗಳು ಇದ್ದಾರೆ. ನಿಜ ಹೇಳಿಬಿಟ್ರೆ ಏನಾಗ್ತದೆ? ಇಂಥ ಸೋಮಾರ್ತನ ಬಂದು ಅದಕ್ಕೆ ಏನಂತಾರೆ ಮಹಾತ್ಮರು? ಆ ಅದ್ಭುತವಾದಂತಹ ನಾಮದ ಶಕ್ತಿಯನ್ನ ಅಲ್ಲೇನ್ ಹಾಕ್ತಿಬಿಡ ನಾವು ಜಾಗೃತಿ ಮಾಡಿಕೊಂಡಾಗ ಯಾವೊಂದು ಶರೀರ ನಿಷ್ಪ್ರಯೋಜಕವಾಗಿತ್ತೋ, ನಿರುಪಯೋಗವಾಗಿತ್ತೋ, ಅಶುದ್ಧವಾಗಿತ್ತೋ, ಅದು ಉಪಯೋಗಕ್ಕೆ ಬಂದು ಶುದ್ಧವಾಗಿ ಅದೇ ಪರಮಾತ್ಮನ ಮಂದಿರವಾಯಿತು. ನಿನ್ನ ಶರೀರವೇ ಪರಮಾತ್ಮನ ವಾಸ ಮಾಡುವಂತಹ ಸ್ಥಾನವಾದಾಗ ಆ ನಾಮದ ಶಕ್ತಿಯಿಂದ ಅದನ್ನ ಯಾಕಪ್ಪ ಬಿಡ್ತೀವಿ? ಅದನ್ನು ಮಾಡ್ತಾ ಇರು. ನೀನು ತಿಳಿದಾಗಲೂ ಮಾಡು, ತಿಳಿದೇ ಇದ್ದಾಗಲೂ ಮಾಡು. ಒಂದೊಂದು ಮಕ್ಕಳು ನಿದ್ರೆಯಲ್ಲಿ ತಾಯಿ ಹಾಲು ಕುಡಿದಿರ್ತಾವ, ಹಾಲು ಕುಡಿಸಿರ್ತಾಳೆ ತಾಯಿ, ನಿದ್ರೆಯಲ್ಲಿ ಕುಡಿತಾವ್ ಕೆಲವು. ಅದಕ್ಕೆ ಬೆಳಿಗ್ಗೆ ಕೇಳ್ರಿ, ರಾತ್ರಿ ನೀನು ಹಾಲು ಕುಡಿದಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ. ಆದ್ರೆ ಅದಕ್ಕೆ ಹಸು ಹೋಗಿ ಹೊಟ್ಟು ತುಂಬಿರ್ತದೆ, ಚೆನ್ನಾಗಿ ನಿದ್ರೇನೂ ಮಾಡು. ಹಾಗೆ ಸದ್ಗುರುವಿನ ನಾಮಶಕ್ತಿ ನೀನು ಯಾವಾಗಲೂ ಮಾಡು, ಅದರದ್ದು ಫಲ ಎಲ್ಲಿ ಹೋಗುವುದಿಲ್ಲ. ಅದು ನಡೆದೇ ನಡೀತದೆ, ಸಿಕ್ಕೇ ಸಿಕ್ಕ. ಅದಕ್ಕಾಗಿ ಏನಂತಾರೆ, ಪರಮಾರ್ಥದಲ್ಲಿ ನೀನು ಏನೊಂದು ಸ್ವಲ್ಪ ಮಾಡಿದ್ರು ಅಪಾರವಾದಂತಹ ಫಲ ನಿನಗೆ ಸಿಗ್ತದೆ. ಅಂತಹ ಫಲವನ್ನು ಕಳ್ಕೊಂಡು ನಿತ್ಯರೂಪವಾದಂತಹ ಪ್ರಪಂಚದ
ಕೇವಲ ಭ್ರಾಂತಿಯಿಂದ ಕೂಡಿರುವುದು, ಏನು ಸಿಕ್ಕುವುದಿಲ್ಲ. ಸಿಕ್ಕು ಹಾಗೆ ಮಾಡ್ತದೆ, ಕೈಗೇನು ಹತ್ತು ಅಷ್ಟು ತುಂಬುವುದಿಲ್ಲ. ಇದಕ್ಕಾಗಿ ಯಾಕೆ ನಿನ್ನ ಅಮೌಲಿಕ ಮನುಷ್ಯ ಜನ್ಮವನ್ನು ಕಳೆಯಿತಿ? ಜಾಗೃತಿಯಿಂದ ಸದ್ಗುರು ಹೇಳಿಸಿ ಸುಲಭವಾಗಿ ಸಾಧನೆ ಮಾಡ್ಕೋ, ನೀನು ಜನ್ಮ ಸಾರ್ಥಕ ಆಗ್ತದೆ. ಬುದ್ಧಿಮ हम सन सात महासुख पाई, महाशून्य में जाय समाई. ಆ ದಿವ್ಯವಾದಂತಹ ಲೋಕಾಂತರಗಳಿಗೆ ನೀನು ದಾಟಿ ಮೇಲಕ್ಕೆ ಹೋಗುವಾಗ ಅಲ್ಲಿ ನೀನೇನು ಒಬ್ಬಟ್ಟಿಗೆ ಏನು ಇಲ್ಲ. ಅನೇಕ ಮಂದಿ ಮಹಾತ್ಮರಗಳ ಆ ಆತ್ಮಶಕ್ತಿ ಆ ದಿವ್ಯ ಆಧ್ಯಾತ್ಮಿಕ ಲೋಕದಲ್ಲಿ ನಿನಗೆ ಸಹಕಾರ ಕೊಡ್ಲಿಕ್ಕೆ ಬರ್ತದೆ. ಮಹಾತ್ಮರುಗಳ ಶಕ್ತಿ ಎಲ್ಲವೂ ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಅವೆಲ್ಲವೂ ನಿನಗೆ ಸಹಾಯಕ ಕೊಡ್ತವೆ. ಅದಕ್ಕೆ ಅದನ್ನ ಏನಂದಾದರೆ ರಾಧಾ ಸ್ವಾಮಿಗಳು, ಅದು ಹಂಸಗಳು ಓಡಾಡುವ ಜಾಗ. ಅಂದ್ರೆ ನಿತ್ಯ ಯಾವುದು, ಅನಿತ್ಯ ಯಾವುದು, ಇವುಗಳನ್ನ ವಿಮರ್ಶೆ ಮಾಡಿ ತಿಳಿದು ಅವರಿಗೆ ಸಾಧನೆಯಲ್ಲಿ ತಂದು ಸತ್ಯವನ್ನು ಮಾತ್ರ ಸ್ವೀಕಾರ ಮಾಡಿ ನಿತ್ಯವನ್ನು ಯಾರು ಬಿಟ್ಟುಕೊಟ್ಟಿದ್ದಾರೋ ಅವರೇ ಹಂಸರೂಪಿಗಳು. ಹಾಗೆ ನೀನು ಆಗಿಬಿಡ್ತಿ. ಈ ಕಾಗಿ ಜನ್ಮ ಹೋಗ್ಬಿಡ್ತದ. ಸತ್ಯವನ್ನು ದೂರಪಡಿಸಿ ನಿತ್ಯವನ್ನು ತಿಂತಾ ಇದ್ದೇವೆ, ನಾವು ಉಪಯೋಗಿಸುತ್ತಿದ್ದೇವೆ. ಇದೇ ಕಾಗಿ ಜನ್ಮ. ಇದು ಹೋಗ್ಬಿಡ್ತದೆ. ಈ ಕಾಗಿ ಜನ್ಮ ಹೋಗಿ ನೀನು ಕೂಡ ಹಂಸನಾಗ್ತಿ. ಅಂದ್ರೆ ವಿವೇಕ ಉಳ್ಳವನಾಗ್ತಿ, ಸುಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ತಿ. ಅಂತಹ ದಿವ್ಯ ಸೂಕ್ಷ್ಮ ಮಹಾತ್ಮರ ಆತ್ಮಶಕ್ತಿಗಳು ನಮಗ ಈ ಭೂಮಧ್ಯ ಸ್ಥಾನವನ್ನು ದಾಟಿ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ದಾಟಿ ಮೇಲಕ್ಕೆ ಹೋಗುವಾಗ ಅವರೆಲ್ಲರಿಗೂ ಸಹಾಯ ನಮಗೆ ಸಿಗ್ತದೆ. ಅದೊಂದು ದಿವ್ಯಾನುಭೂತಿ. ಅದನ್ನು ಹೇಳ್ಕೊಳ್ಳಿಕ್ಕೆ ಬರುವುದಿಲ್ಲ, ಅನುಭವ ಮಾಡ್ಕೋಬೇಕು. गुफा गई सोहम पासा, मुरली धुन सुन करे बिलाಸ. ಸ್ಥಾನಗಳನ್ನ ನಾವು ದಾಟಿ ಹೋಗುವಾಗ ಈ ಶರೀರದೊಳಗೆ ಎಂತೆಂಥ ಸ್ಥಾನವಿದೆ, ಎಷ್ಟು ಅದ್ಭುತವಾದಂತಹ ಪವಿತ್ರವಾದಂತಹ ಯೋಗ್ಯವಾದ ಸ್ಥಾನಗಳಿದೆ ಅನ್ನೋದೆಲ್ಲವೂ ನಿನಗೆ ಗೋಚರವಾಗ್ತದೆ. ಆ ದಿವ್ಯವಾದಂತಹ ಸ್ಥಾನಗಳಲ್ಲಿ ನೀನು ಪ್ರವೇಶ ಮಾಡ್ತಾ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಶರೀರದಿಂದ ನೀನು ಏನೇನು ಮಾಡಿದ್ದೀಯೋ ಪಾಪ ಪುಣ್ಯಾದಿಗಳು ಅವುಗಳೆಲ್ಲ ಬಿಟ್ಟು ಹೋಗ್ಬಿಡ್ತಾವೆ. ಈ ಪ್ರಪಂಚಕ್ಕೆ ಬರುವುದಕ್ಕೆ ಮೊದಲು ನೀನು ಹೇಗೆ ಇದ್ದೀಯೋ, ನಿನ್ನ ಮೂಲ ಸ್ವರೂಪ ಯಾವುದು, ಅದರಂತೆ ಮತ್ತೆ ನೀನಾಗ್ತಿ. ಅಂದ್ರೆ ನೀನೇ ಜ್ಯೋತಿ ಸ್ವರೂಪನಾಗು. ಇದನ್ನ ಧ್ಯಾನದಲ್ಲಿ ಅಭ್ಯಾಸ ಮಾಡುವಾಗ ನಿಷ್ಠೆಯಿಂದ ನಡ್ಕೊಂಡವನಿಗೆ ಇದು ಬಹಳ ಬೇರೆ ಸ್ಥಿತಿ ಸಿಗ್ತದೆ. ಮಾತಾಡದೇ ಇದ್ದವ್ರಿಗೆ ಯಾರು ಏನು ಹೇಳಲಿಕ್ಕೆ ಬರುವುದಿಲ್ಲ. यहाँ से चढ़ पहुँची सतपुर में, सतगुरु पूरे मिले अधर में. ಅಂತರದಲ್ಲೇ ಸತ್ಯಲೋಕದ ಆ ಕಡೆಯಿಂದ ನೀನು ಬಂದವನು. ಈ ನಾದ ಶಕ್ತಿ ಪ್ರಕಾಶ ಶಕ್ತಿಗಳು ನಮಗೆ ಅಂತರದಲ್ಲಿ ಸಹಾಯ ಕೊಟ್ಟು ಸತ್ಯಲೋಕದ ಕಡೆಗೆ ನಿನ್ನ ನಿಜವಾದ ಸ್ಥಾನದ ಕಡೆಗೆ ಕರೆದು ಹೋಗ್ತದೆ. ಅಲ್ಲಿ ಆ ಸದ್ಗುರು ಇದ್ದಾನೆ. ಸದ್ಗುರುವನ್ನು, ಪರಮಾತ್ಮವನ್ನು, ನಾಮವನ್ನು, ಏನೇ ಒಂದನ್ನು ಅದು ಅಲ್ಲಿ ನಿನಗಾಗಿ ಎದುರು ನೋಡ್ತದೆ.
ನಿನ್ನನ್ನು ಆಹ್ವಾನ ಮಾಡಿ ಪ್ರೇಮದಿಂದ ಕರ್ಕೊಡ್ತದೆ. ಇಲ್ಲಿ ಯಾರು ನಮ್ಮನ್ನು ಪ್ರೇಮದಿಂದ ಕರೀತ? ಯಾರಕ್ಕೆ ಮನೆಯಾಗ ಹೋಗಿ ಅರ್ಧ ಗಂಟೆ ಇರೋದು 1 ಗಂಟೆ ಇರಲಿ, ಯಾವಾಗ ಹೋಗ್ತೀಯ ನೀನು ಅಂತ. ಇಲ್ಲಿ ಯಾರೂ ನಿಜವಾದ ಪ್ರೇಮ ಪ್ರೀತಿಯಿಂದ ಇರು ಅನ್ನುವವರೇ ಇಲ್ಲ. ಯಾಕಂದ್ರೆ ಇಲ್ಲಿ ಆ ನಿಜವಾದ ಪ್ರೇಮ ಇಲ್ಲ. ನಾನು ಯಾರು ನೀನು ಯಾರು ಅನ್ನುವಂಥ ಜ್ಞಾನವೂ ಇಲ್ಲ. ಆ ಸಮ್ಯ ಜ್ಞಾನವೇ ಇರುವುದಿಲ್ಲವಾದ್ರಿಂದ ಇಲ್ಲಿ ಪ್ರೇಮವೇ ಇಲ್ಲ. ಅದಕ್ಕಾಗಿ ಏನಂತಾರೆ ರಾಧಾಸ್ವಾಮಿಗಳು, ಇಂಥ ಒಂದು ಪ್ರಪಂಚವನ್ನು ಆಶಿಸಿ ನಿನ್ನ ನಿಜ ಸ್ಥಿತಿಯನ್ನು ಮತ್ತು ಅಪಾರವಾದ ದುಃಖದಲ್ಲಿ ಮುಳುಗಿ ಹೋಗ್ತಾ ಇದೆಯಲ್ಲ, ನೀನು ಸಾಧಾರಣವಾದವನಲ್ಲ, ನಾನೇನೋ ನೀನು ಅದೇ. ಅದನ್ನು ನೀನು ತಿಳ್ಕೊಳ್ಳುವುದಕ್ಕಾಗಿ ಕೆಲಸ ಮಾಡಪ್ಪ. ಇದರೊಳಗೆ ನಿನಗೆ ಶ್ರಮ ಇಲ್ಲವಲ್ಲ. ನನ್ನ ಮಾತಿಗೆ ನೀನು ಮನ್ನಿಸಿ ನಡೀತೀನಿ ಅಂದ್ರೆ ನಿನ್ನ ಕೆಲಸ ಎಲ್ಲ ನಾನೇ ಮಾಡಿಕೊಡ್ತೀನಿ ಅಂತ. ಅದು ಪ್ರೇಮ ಮತ್ತು ಸ್ನೇಹ. ಅಂತ ಸ್ನೇಹ ಈ ಪ್ರಪಂಚದಲ್ಲಿ ಏನು ಸಿಗ್ತದೆ? नाना धुन सुन बीन बजाई, सतपुरुष दुरबीन लकाई. ನಿನ್ನ ದೃಷ್ಟಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಹೋಗ್ತದೆ ಮತ್ತು ಎಲ್ಲಕ್ಕೂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಶಕ್ತಿ, ಆ ಭಗವತ್ ಶಕ್ತಿ ಸರ್ವವ್ಯಾಪಕವಾಗಿರ್ತಕ್ಕಂಥದ್ದು ನಿನ್ನ ದೃಷ್ಟಿ ಒಳಗೆ ಸಿಕ್ಕು ಬಿಡುತ್ತದೆ. ಸೂಕ್ಷ್ಮವಾದಂತಹ ವಸ್ತುಗಳನ್ನ ನಾವು ಹೇಗೆ ದುರ್ಬಿಣಿ ಒಳಗೆ ನೋಡ್ತೇವೋ, ನೋಡಿದರೆ ಅದು ಹೇಗೆ ನಮಗೆ ದೊಡ್ಡದಾಗಿ ಕಾಣಿಸ್ತದೋ, ಹಾಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಪರಮಾತ್ಮ ಶಕ್ತಿಗೆ ನೀನು ನೋಡ್ತಿ, ದಿವ್ಯ ದರ್ಶನವಾಗ್ತದೆ. ಅನೇಕ ವಿಧ ನಾದಗಳಿಂದ ಕೂಡಿರ್ತಕ್ಕಂತಹ ಆ ಪವಿತ್ರ ಪ್ರೇಮದ ಸ್ಥಾನಕ್ಕೂ ಹೋಗ್ತಿ. ಅದೊಂದು ದಿವ್ಯವಾದಂತಹ ಶಬ್ದ ತರಂಗಗಳಿಂದ ಕೂಡಿರ್ತಕ್ಕಂತಹ ಒಂದು ಅದ್ವಿತೀಯ ಸ್ಥಾನಗಳು. ಆ ಶಬ್ದ ತರಂಗ ನಮಗೆ ಸ್ಪರ್ಶವಾಗದೆ ಕೇಳಿಸಿದರೆ ಜನ್ಮ ಜನ್ಮಾಂತರದ ಪಾಪದೋಷಗಳೆಲ್ಲ ದೂರವಾಗಿ ನೀನು ಪವಿತ್ರನಾಗಿ ಹೋಗ್ತಿ. ಆ ಎಲ್ಲೋ ಇದೆಯಾ ಶಬ್ದದಿಂದ ನಿನ್ನೊಳಗೆ ಇದೆ. ಮತ್ತೆ ಅದಕ್ಕೆ ಪ್ರಕಟ ಮಾಡಿಕೊಳ್ಳಿಕ್ಕಾಗ ಅಂತರ್ಮುಖನಾಗು. ಹೊರಗೆ ಹೋಗಿ ಎಳಿತಿದ್ರೆ ಮನಸ್ಸು ಬೇಡಪ್ಪ, ಇನ್ನು ಏನು ಹೋಗಿ ನೋಡೋದು ಈ ಪ್ರಪಂಚದಲ್ಲಿ, ನೀನು ಕೆಟ್ಟು ಹೋಗ್ತೀನಿ, ನಾನು ಕೆಟ್ಟು ಹೋಗ್ತೀನಿ, ಬೇಡಬಾ, ಒಳಗೆ ಏನಿದೆ ನೋಡ್ಕೊಳ್ಳು ಅಂದು ಪ್ರೇಮದಿಂದ ಅದಕ್ಕೆ ಬೋಧೆ ಮಾಡ್ತಾ ಆ ಮನಸ್ಸನ್ನು ನಿನ್ನಂತೆ ಮಾಡಿಕೊಂಡು ಸದ್ಗುರು ಹೇಳಿದ ಧ್ಯಾನಾಭ್ಯಾಸದಲ್ಲಿ ಇದ್ರೆ ಆ ದಿವ್ಯ ನಾರಾದಿಗಳಿಂದ ನೀನು ಪವಿತ್ರ ಹೊಂದಿ ಜನ್ಮ ಮರಣದ ರೋಗವಿರಲಾರದೆ ಅವನು ಸಾನ್ನಿಧ್ಯ ಸೇರ್ತಿ. द्वारी 10 गई अलग लोक में, अगम लोक फल पाया चिन्ह में. ಅಗಮ್ಯ ಲೋಕದ ಆ ಅಂತ್ಯ ಸ್ಥಾನದ ನಿನ್ನ ಮೊದಲಿನ ಸ್ಥಾನ ಏನಿತ್ತೋ ಅಲ್ಲಿಗೆ ನೀನು ಮುಟ್ಟಿಬಿಡ್ತಿ. ಅಲ್ಲಿಗೆ ಮುಟ್ಟಿಸೋವರೆಗೂ ಶಬ್ದರೂಪಿ ಗುರು ನಿನ್ನನ್ನು ಬಿಡುವುದೇ ಇಲ್ಲ. ನಾವು ಬಿಟ್ಟು ಬಿಡ್ತೀವಿ, ಅವನು ಬಿಡುವುದಿಲ್ಲ. ಅವನು ಕೊಟ್ಟು ಮಾತು ನಡೆಸಿಕೊಡ್ತಾನೆ. ನಾವೇನು ಗುರು ಮಾತು ಕೊಟ್ಟಿದ್ದೇವೋ ಅದನ್ನು ಪ್ರತಿದಿನವೂ ಬಿಟ್ಟೇ ಬಿಟ್ಟು ನಡೀತಾ ಇರ್ತೇವೆ. ಆ ಒಂದು ನಿಜವಾದಂಥ ಅಗಮ್ಯ ಸ್ಥಾನದ ಕಡೆಗೆ ನಿನ್ನನ್ನು ಸೇರಿಸಿ ನಿನ್ನ ಆನಂದದ ಸ್ಥಿತಿಯನ್ನು ನೋಡಿ ತಾನು ತನ್ಮಯನಾಗಿ ಇರುತ್ತೆ. ನಿನ್ನಿಂದ ಏನೋ ಅವನು ಬಯಸುವುದು. राधा स्वामी पद दर्शाना,
महिमा अजब ठिकाना. ಆ ಆಶ್ಚರ್ಯಕರವಾದಂತಹ ನಿನ್ನ ಪರ್ಮನೆಂಟ್ ಪ್ಲೇಸ್. ನೀನು ಮೊದಲು ಎಲ್ಲಿದ್ಯೋ ಶರೀರವಿರಲಾರದೆ ಇದ್ದಾಗ, ಮನಸ್ಸು ಮಾಯ ಅಹಂಕಾರ ಸಂಗತವಿರಲಾರದೆ ಇದ್ದಾಗ, ಈ ಜನ್ಮ ಮರಣದ ಹದ್ದಿಗೆ ನೀನು ಬರಲಾರದೆ ಇದ್ದಾಗ ಎಲ್ಲಿ ಇದ್ದೀಯೋ ಅದರದ್ದು ಆಶ್ಚರ್ಯಕರವಾದಂತಹ ಸಂಗತಿಯನ್ನ ನಾನು ಎಷ್ಟಂತ ಹೇಳಿ ವರ್ಣನ ಮಾಡಲಿ. ಅದು ವರ್ಣನೆ ಮಾಡಲಿಕ್ಕೆ ಬರುವುದಿಲ್ಲ. ಅದು ಮೂಗನು ಸಿಹಿಯನ್ನು ತಿಂದುಬಿಟ್ರಿ ಆಗ ಅವನು ಎಲ್ಲಾರನೂ ಹಾಗೆ ಇರುವುದು. ಅಂಥ ಒಂದು ದಿವ್ಯವಾದಂತಹ ಸ್ಥಾನಕ್ಕೆ ಸದ್ಗುರು ನಿನಗೆ ಸೇರಿಸಿ ಇನ್ನು ನೀನು ನಿಶ್ಚಿಂತನಾಗಿರು ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ राधा स्वामी पद दर्शाना, क्या कहूँ महिमा